ಭೂಮಿ ಅಂತ್ಯವಾಗುವ ಮೊದಲು ಕಾಣುವ ಲಕ್ಷಣಗಳು ಎಂಬ ವಿಷಯದ ಎರಡನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಇದು ನಿನ್ನೆ ಹೇಳಿದ ವಿಷಯದ ಮುಂದುವರಿದ ಭಾಗ ಪಾರ್ಟ್ 2 ಆಗಿದೆ. ವೀಕ್ಷಕರೇ, ಈ ಭೂಮಿ ಅಂತ್ಯವಾಗುವ ಮೊದಲು ಕಾಣುವ ದೊಡ್ಡ ಲಕ್ಷಣಗಳು ಯಾವುದೆಲ್ಲ ಎಂದು ಪಾರ್ಟ್ 1ರಲ್ಲಿ ನಾನು ವಿವರಿಸಿದ್ದೇನೆ. ಇವತ್ತು ನಾನು ಈ ಭೂಮಿ ಅಂತ್ಯವಾಗುವ ಮೊದಲು ಕಾಣಿಸಿಕೊಳ್ಳುವ ಸಣ್ಣ ಸಣ್ಣ ಲಕ್ಷಣಗಳ ಕುರಿತು ವಿವರಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಲೇಬಾರದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಗೆಳೆಯರೇ, ಚರಿತ್ರೆಗಳ ಮಾಯಾ ಲೋಕದೊಳಗೆ ಒಮ್ಮೆ ಸಂಚರಿಸೋಣ. ಅಂತ್ಯದಿನದ ಸಣ್ಣ ಸಣ್ಣ ಲಕ್ಷಣಗಳು. ಚಿಕ್ಕ ಮಕ್ಕಳಿಗೆ ತುಂಬ ಕೋಪ ಬರುವ ಕಾಲ. ಮಕ್ಕಳಿಗೆ ಭಯಂಕರ ಕೋಪ ಬರುವ ಕಾಲ. ತಮಾಷೆಗೆ ಮಾತನಾಡುವಾಗಲೂ ದೊಡ್ಡವರ ಹಾಗೆ ಕೋಪದಿಂದ ವರ್ತಿಸುವ ಮಾತನಾಡುವ ಮಕ್ಕಳ ಕಾಲ. ಸಣ್ಣ ಮಕ್ಕಳು ತುಂಬ ಕೋಪವಿರುವ ಮಕ್ಕಳಾಗುವುದು. ತಂದೆ ತಾಯಿಯ ಮಾತು ಕೇಳಲ್ಲ. ಮಕ್ಕಳು ಅಮ್ಮನ ಮಡಿಲಲ್ಲೇ ಇದ್ದರೂ ತಂದೆ ತಾಯಿ ಹೇಳಿದ್ದನ್ನು ಕೇಳಲ್ಲ. ತಾಯಿ ಮಾತು ಕೇಳದೆ ಕೋಪದಿಂದ ಎಲ್ಲವನ್ನು ಸಿದ್ದು ಹುಡಿ ಮಾಡುವುದು, ಜಗಳ ಮಾಡುವುದು, ಎದುರುತ್ತರ ಕೊಡುವುದು, ಇಂತಹ ಮಕ್ಕಳ ಕಾಲಘಟ್ಟ ಅಂತ್ಯದಿನದ ಲಕ್ಷಣಗಳಾಗಿವೆ. ತಂದೆ ತಾಯಿಯೊಂದಿಗೆ ಕೋಪದಿಂದ ವರ್ತಿಸುವ ಮಾತನಾಡುವ ಮಕ್ಕಳು ಉಂಟಾದರೆ ಅದು ಅಂತ್ಯದಿನದ ಲಕ್ಷಣಗಳಾಗಿವೆ. ಮಳೆ ಬರುತ್ತದೆ ಆದರೆ ಕೃಷಿ ಬೆಳೆಯುತ್ತಿಲ್ಲ, ಇದು ಕೂಡ ಅಂತ್ಯದಿನದ ಲಕ್ಷಣಗಳಾಗಿವೆ. ಉಪಕಾರವಿಲ್ಲದ ಮಳೆ ಬರುವುದು, ಅಂದರೆ ಮಳೆ ಬರುತ್ತೆ ಆದರೆ ಮಳೆಯ ಪ್ರಯೋಜನ ಸಿಗಲ್ಲ. ಮಳೆ ನಿಂತರೆ ಸೆಕೆ, ಮಳೆಯಿಂದ ಬೆಳೆ ಕೃಷಿ ಆಗುತ್ತಿಲ್ಲ. ಇಂತಹ ಉಪಕಾರವಿಲ್ಲದ ಮಳೆ ಅಂತ್ಯದಿನದ ಲಕ್ಷಣ. ಸಮಯ ಹತ್ತಿರವಾಗುವುದು. ದೂರದ ಜಾಗಗಳಿಗೆ ತುಂಬ ಕಡಿಮೆ ಸಮಯದಲ್ಲಿ ಯಾತ್ರೆ ಹೋಗಿ ತಲುಪುವ ರೀತಿಯಲ್ಲಿ ಅಲ್ಲಾಹು ಯಾತ್ರೆಗಳನ್ನು ಮನುಷ್ಯರಿಗೆ ಸುಲಭಗೊಳಿಸುವನು. ಇದು ಕೂಡ ಸಮಯ ಹತ್ತಿರವಾಗುವುದಕ್ಕೆ ಸಮಾನವಾಗಿದೆ. ದೀನ್ ಜ್ಞಾನ ಕಡಿಮೆಯಾಗುತ್ತೆ, ಅಜ್ಞಾನ ಹೆಚ್ಚಾಗುತ್ತದೆ, ವ್ಯಭಿಚಾರ ಅಧಿಕವಾಗುತ್ತದೆ. ವೀಕ್ಷಕರೇ, ಈ ಭೂಮಿ ಅಂತ್ಯವಾಗುವ ಕಾಲಘಟ್ಟದಲ್ಲಿ ವ್ಯಭಿಚಾರವು ಅಧಿಕವಾಗತೊಡಗುತ್ತೆ. ಸಮಯ ಬೇಗ ಬೇಗನೆ ಹಾದು ಹೋಗುತ್ತೆ. ಮಾರ್ಕೆಟ್ಗಳು, ಅಂಗಡಿಗಳು ಹತ್ತಿರವಾಗುವುದು. ಅಂಗಡಿಗಳಲ್ಲಿ ವಸ್ತುಗಳಿಗೆ ಬೆಲೆ ಹೆಚ್ಚಾಗುವುದು, ದುಡ್ಡಿಗೆ ಬೆಲೆ ಇಲ್ಲದಂತಾಗುವುದು. 100 ರೂಪಾಯಿ ಅಥವಾ 300 ರೂಪಾಯಿಗಳು, ಅದು ದೀನಾರ್ ಆದರೂ ದಿರ್ಹಮ್ ಆದರೂ ಅದನ್ನು ಜನರಿಗೆ ಕೊಟ್ಟರೆ ಜನರಿಗೆ ಕೋಪ ಬರುತ್ತೆ. ಆ ರೀತಿಯಲ್ಲಿ ದುಡ್ಡಿಗೆ ಬೆಲೆ ಇಲ್ಲದಂತಾಗುವುದು, ಹಣದ ಮೌಲ್ಯ ನಷ್ಟ ಹೊಂದುತ್ತೆ. ಹಿಂದಿನ ಕಾಲದಲ್ಲಿ 100 ರೂಪಾಯಿ ಕೆಲಸಕ್ಕೆ ಬರುತ್ತಿದ್ದರು. ಈಗ ಯಾರಾದರೂ 100 ರೂಪಾಯಿ ಕೊಟ್ಟರೆ ಕೆಲಸಕ್ಕೆ ಬರಬಹುದಾ? ಇಲ್ಲ. ಈ ಕಾಲದಲ್ಲಿ 100 ರೂಪಾಯಿ ಒಂದು ಸಂಖ್ಯೆಯೇ ಅಲ್ಲ. ಕಾರಣ 100 ರೂಪಾಯಿಗೆ ಏನು ಸಿಗುತ್ತೆ ಅಂತ ಕೇಳುವ ಕಾಲವಿದು. ವಸ್ತುಗಳಿಗೆ ಬೆಲೆ ಜಾಸ್ತಿಯಾಗಿ ಹಣದ ಮೌಲ್ಯ ನಷ್ಟ ಹೊಂದುವುದು ಇಂತಹ ಕಾಲಘಟ್ಟ. ಇದು ಅಂತ್ಯದಿನದ ಲಕ್ಷಣಗಳಾಗಿವೆ. ನೆರೆಕರೆಯವರೊಂದಿಗಿನ ಸಂಬಂಧ ಕೆಡುತ್ತದೆ. ಭೂಕಂಪಗಳು ಅಧಿಕವಾಗುತ್ತದೆ. ಒಳ್ಳೆಯ ಮನುಷ್ಯರು ಇಲ್ಲವಾಗುತ್ತಾರೆ, ಕಡಿಮೆಯಾಗುತ್ತಾರೆ. ವಸ್ತ್ರ ಧರಿಸಿದರೂ ಶರೀರದ ಮುಖ್ಯ ಭಾಗಗಳನ್ನು ತೋರಿಸುವ ಸ್ತ್ರೀಗಳು ಬರುವ ಕಾಲ. ವೀಕ್ಷಕರೇ, ಇದು ಈಗ ಎಲ್ಲೆಡೆ ವ್ಯಾಪಕವಾಗಿ ಹೋಗಿದೆ. ಅದು ಕೂಡ ಅಂತ್ಯದಿನದ ಲಕ್ಷಣಗಳಾಗಿದೆ. ಕಿತಾಬುಗಳು, ಅದೇ ರೀತಿ ಪುಸ್ತಕಗಳು ಅಧಿಕವಾಗುತ್ತೆ. ಬರಹಗಳು ಜಾಸ್ತಿಯಾಗುವ ಕಾಲ. ಹಿಂದಿನ ಕಾಲದಲ್ಲಿ ಬರಹಗಳು ತುಂಬ ಕಡಿಮೆ ಇತ್ತು. ಪುಸ್ತಕಗಳು, ಪ್ರಿಂಟಿಂಗ್ ಎಲ್ಲ ತುಂಬ ಕಡಿಮೆ ಇತ್ತು. ಈಗ ಎಲ್ಲಿ ನೋಡಿದರೂ ಬರಹಗಳ ಪುಸ್ತಕಗಳ ರಾಶಿಯೇ ಇದೆ. ಮಾಸಪತ್ರಿಕೆ, ನ್ಯೂಸ್ ಪೇಪರ್ನಿಂದ ಹಿಡಿದು ದೊಡ್ಡ ದೊಡ್ಡ ಗ್ರಂಥಗಳು ಇಂದು ಪುಸ್ತಕಗಳು, ಬರಹಗಳಿಂದ ತುಂಬಿದೆ. ಪ್ರವಾದಿಯವರ ಸುನ್ನತುಗಳನ್ನು ಮಹತ್ವ ಕೊಡದೆ ಬಿಡುತ್ತಾರೆ. ಸುನ್ನತುಗಳನ್ನು ಅದು ಸುನ್ನತ್ ಅಲ್ವಾ ಅಂತ ಕೀಳಾಗಿ ಕಾಣುವುದು. ಉದಾಹರಣೆಗೆ ನೋಡಿ, ಮಸೀದಿಗೆ ನಮಾಜ್ ಮಾಡಲು ಬರುವ ಅನೇಕ ಜನರ ತಲೆಯಲ್ಲಿ ಟೊಪ್ಪಿ ಇರಲ್ಲ. ಮಸೀದಿಯೊಳಗೆ ಟೊಪ್ಪಿ ಇದ್ದರೂ ಅದನ್ನು ಧರಿಸಲ್ಲ. ಅದು ಸುನ್ನತ್ ಎಂದು ಕೀಳಾಗಿಸುವುದು, ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ. ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗುತ್ತೆ, ಪುರುಷರ ಸಂಖ್ಯೆ ಕಡಿಮೆಯಾಗುತ್ತೆ. ನಮಾಜ್ ಉಪೇಕ್ಷಿಸುವುದು. ವೀಕ್ಷಕರೇ, ಇಂದು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ನಮಾಜ್ ಉಪೇಕ್ಷಿಸುವುದು ಒಂದು ಸಂಗತಿ ಅಲ್ಲದಾಗಿದೆ. ಬಾಂಗ್ ಆದರೂ ನಮಾಜ್ ಮಾಡದೆ ತಿರುಗುವ ಅದೆಷ್ಟೋ ಯುವಕರು, ವೃದ್ಧರು, ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಆದಿತ್ಯವಾರ ಕೂಡ ಎಲ್ಲರೂ ಊರಲ್ಲಿದ್ದರೂ ಮಸೀದಿಯಲ್ಲಿ ನಮಾಜ್ ಮಾಡಲು 3-4 ಮಂದಿ. ಇವತ್ತು ನಮಾಜ್ ಎಂಬುದು ಯಾರಿಗೂ ದೊಡ್ಡ ಸಂಗತಿ ಅಲ್ಲದಂತಾಗಿದೆ. ಸುಳ್ಳು ಹೇಳುವುದು ಸಮ್ಮತಿ ಇರುವ ಹಾಗೆ ನೋಡುವುದು. ಸುಳ್ಳು ಹೇಳುವುದು ಒಂದು ವಿಷಯವೇ ಅಲ್ಲ. ಇದು ಈಗ ಸರ್ವೇ ಸಾಮಾನ್ಯ ವಿಷಯವಾಗಿ ಬಿಟ್ಟಿದೆ. ಇಂತಹ ಕಾಲಘಟ್ಟ ಅಂತ್ಯದಿನದ ಲಕ್ಷಣವಾಗಿದೆ. ಸುಳ್ಳನ್ನು ಸತ್ಯವಾಗಿಸುವುದು. ತಲಾಖ್ ಅಧಿಕಗೊಳ್ಳುತ್ತೆ, ಬೇಗನೆ ಮರಣ ಹೊಂದುವುದು. ಸುಳ್ಳು ಹೇಳುವವನನ್ನು ಸತ್ಯವಂತನಾಗಿಸುವುದು ಮತ್ತು ಸತ್ಯ ಹೇಳುವವನನ್ನು ಸುಳ್ಳುಗಾರನಾಗಿಸುವುದು. ವೀಕ್ಷಕರೇ, ಇನ್ನೂ ಕೂಡ ತುಂಬ ಇದೆ. ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ವಿವರಿಸಿದರೆ 2 ಗಂಟೆ ಸಾಲದು. ಅಷ್ಟೊಂದು ಒಮ್ಮೆಲೆ ಹೇಳಿದರೆ ನಿಮಗೂ ನೆನಪಿರಲಾರದು. ಹಾಗಾಗಿ ಇವತ್ತು ಇಷ್ಟಕ್ಕೆ ನಿಲ್ಲಿಸುತ್ತೇನೆ. ಇದರ ಮುಂದುವರಿದ ಭಾಗ ಮುಂದಿನ ತಿಂಗಳಲ್ಲಿ ಚರ್ಚಿಸೋಣ. ವೀಕ್ಷಕರೇ, ನಾನು ಈಗ ಹೇಳಿದ ಲಕ್ಷಣಗಳು ಬಹುತೇಕ ಅದೇ ರೀತಿಯಲ್ಲಿ ನಡೆಯುತ್ತಿದೆ. ಈಗಾಗಲೇ ನಾವು ಅಂತ್ಯಕಾಲಕ್ಕೆ ಸಮೀಪಿಸಿದ್ದೇವೆ. ದೇವರು ನಮ್ಮೆಲ್ಲರನ್ನು ಕಾಪಾಡಲಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.